ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಧಾರಾವಾಹಿನಲ್ಲಿ ಹೇಗೆ ಕತೆ ಮುಂದುವರಿಯುತ್ತೆ ನೋಡೋಣ. ಆಸೆ ಧಾರಾವಾಹಿನಲ್ಲಿ ಮೀನಾ ರೋಡಲ್ಲಿ ಬರಬೇಕಾದ್ರೆ ಕನಕನ ಅತ್ತೆಗೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿರ್ತಾರೆ. ಇದನ್ನು ನೋಡಿ ಮೀನಾ ಗಾಬರಿ ಆಗ್ತಾಳೆ. ಗಾಬರಿಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ನೋಡ್ತಾಳೆ, ಮತ್ತು ಅಲ್ಲಿ ಇರೋವಂಥ ಯಾರೋ ಡಾಕ್ಟ್ರು ಬಂದು ಚೆಕ್ ಮಾಡಿ ನೋಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಗಾಬರಿಯಾದ ಮೀನಾ ಏನು ಮಾಡ್ತಾಳೆ, ಫಸ್ಟು ಸೂರ್ಯನಿಗೆ ಫೋನ್ ಮಾಡ್ತಾಳೆ. ಸೂರ್ಯನಿಗೆ ಫೋನ್ ಮಾಡಿ ಬಿಕ್ಕಿಳಿಸಿ ಅಳ್ತಾಳೆ. ಅಳ್ತಾಗ ಸೂರ್ಯ ಯಾಕಮ್ಮ ಅಳ್ತಾ ಇದೀಯ ಅಂತ ಕೇಳ್ತಾನೆ. ಆವಾಗ ರೀ ಮತ್ತು ಏನು ಹೇಳಲಿ, ನಾನು ಹಿಂಗಾಗಿದೆ ಅಂತೇಳಿ, ಏನಾಯಿತು ಹೇಳಮ್ಮ ಅಂತಾನೆ. ಆವಾಗ ಗಾಬರಿ ಪಡಿಸ್ತಾ ಇದೆಯಾ, ಹೇಳು ಅದೇನಾಗಿದೆ ಅಂತೇಳಿ. ಆವಾಗ ಮೀನಾ ಹೇಳ್ತಾಳೆ, ಕನಕನ ಅತ್ತೆ ಆಕ್ಸಿಡೆಂಟಲ್ ರೋಡಲ್ಲಿ ಹೋಗ್ಬಿಟ್ಟಿದ್ದಾರೆ ರೀ ಅಂತ. ಆವಾಗ ಗಾಬರಿ ಆಗ್ತಾನೆ ಸೂರ್ಯ. ಏನಾಯಿತು, ಯಾಕೆ, ಎಲ್ಲಿಗೆ ಹೋಗಿದ್ರು ಅಂತೆಲ್ಲ ಕೇಳ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ಗೊತ್ತಿಲ್ಲ, ರೋಡಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿದೆ, ನನಗೂ ಗೊತ್ತಿಲ್ಲ, ಹೋಗ್ಬಿಟ್ಟಿದ್ದಾರೆ, ಚೆಕ್ ಮಾಡಿ ನೋಡಿದ್ರು, ಇಲ್ಲಿ ಡಾಕ್ಟ್ರು ಹೋಗಿದ್ದಾರೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕನಕಿಗೆ ಹೇಳ್ದೀಯಾ, ಅವ್ರ ಮಗನಿಗೆ ಹೇಳ್ದೀಯಾ ಅಂತ ಕೇಳ್ತಾನೆ. ಇಲ್ಲ ರೀ, ಹೇಳಬೇಕು, ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಕನಕಿಗೆ ಫೋನ್ ಮಾಡ್ತಾಳೆ. ಕನಕಿಗೆ ಫೋನ್ ಮಾಡಿದಾಗ ಕನಕ ಫೋನ್ ಎತ್ತುತ್ತಾಳೆ. ಅಕ್ಕ, ಏನಕ್ಕ ಚೆನ್ನಾಗಿದೆಯಾ, ತಿಂಡಿ ಆಯಿತಾ, ಏನು ಮಾಡ್ತಾಯಿದ್ದೀಯಾ ಅಂತೆಲ್ಲ ಕೇಳ್ತಾಳೆ. ಆವಾಗ ಇವಳು ಅಳೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಕನಕ, ಧೈರ್ಯ ತಂದ್ಕೋ ಕನಕ ಅಂತೇಳಿ. ಯಾಕಕ್ಕ, ಏನಾಯಿತು ಅಂತ ಕೇಳ್ತಾಳೆ. ಇರಲಿ ಧೈರ್ಯ ತನ್ಕೋ, ನಿಮ್ಮ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ. ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಅಕ್ಕ, ಇಲ್ಲಿ ಮನೇಲಿ ಇರ್ತಾರೆ ಇಷ್ಟೊತ್ತಲ್ಲಿ ಅಂತೇಳಿ. ಆಮೇಲೆ ಕನಕ, ನಿಮ್ಮ ಅತ್ತೆಯವರು ಈ ಥರ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ದಾರೆ ಕಣೆ ಅಂತ ಅಂದಾಗ ಗಾಬರಿ ಆಗಿಬಿಡ್ತಾಳೆ ಕನಕ. ಏನಾಯ್ತಕ್ಕ, ಯಾಕಕ್ಕ ಅಂತೇಳಿ ಗಾಬರಿ ಆಗ್ತಾಳೆ. ಆಮೇಲೆ ಎಲ್ಲ ಡೀಟೇಲ್ಸ್ ಹೇಳಿದ ಮೇಲೆ ಪಾಪ ಅವಳಿಗೂ ಬೇಜಾರಾಗುತ್ತೆ. ಆವಾಗ ಬಿಡಕ್ಕ, ನೋಡೋಣ, ನಾನು ಹೇಳ್ತೀನಿ ಅರುಣಿಗೆ ಅಂತ ಹೇಳ್ತಾಳೆ. ಆವಾಗ ಕನಕ ಫೋನ್ ಮಾಡಿ ಹೇಳಿ ಅರುಣಿಗೆ ಅಲ್ಲಿ ಹೋಗ್ತಾರೆ ಸ್ಪಾಟಿಗೆ ಹೋಗಿ ನೋಡಿ ಕನಕ ಮತ್ತು ಅರುಣ ಎಲ್ಲ ಬರ್ತಾರೆ. ಆಮೇಲೆ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸ್ತಾರೆ. ಕಾರ್ಯ ಮುಗಿಸೋಕ್ಕಿಂತ ಮೊದಲು ಅಲ್ಲಿ ಫೋಟೋ ಇಟ್ಕೊಂಡು ಮತ್ತು ಅಲ್ಲಿ ಬಂದವರಿಗೆಲ್ಲ ನೋಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಆವಾಗ ಅಲ್ಲಿಗೆ ಮತ್ತು ಎಲ್ಲರೂ ಬಂದಿರ್ತಾರೆ, ಸಂಬಂಧಿಕರೆಲ್ಲ ಬಂದಿರ್ತಾರೆ. ಆದರೆ ಸೂರ್ಯ ಮೀನಾ ಲಾಸ್ಟಲ್ಲಿ ಬರ್ತಾರೆ. ಸೂರ್ಯ ಮೀನಾ ಬಂದಾಗ ಅರುಣ ಜಗಳಕ್ಕೆ ಹೋಗ್ಬಿಡ್ತಾನೆ. ಯಾಕೆ ಬಂದ್ರಿ ನೀವು, ಯಾಕೆ ಇಲ್ಲಿಗೆ ಬಂದ್ರಿ ಅಂತೇಳಿ. ಅಲ್ಲಿದ್ದವ್ರು ಏನು ಮಾಡಿಬಿಡ್ತಾರೆ, ಸೂರ್ಯನ ಫ್ರೆಂಡು ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ಬಿಡ್ತಾರೆ. ಆವಾಗ ಸೂರ್ಯನ ಫ್ರೆಂಡು ಅಂದಾಗ ಅರುಣಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನು, ಯಾರು ನಿಮ್ಮನ್ನು ಬರೋಕ್ಕೆ ಹೇಳಿದ್ದು, ಇಲ್ಲಿಗೆ ಯಾಕೆ ಬಂದ್ರಿ, ಗೆಟ್ ಔಟ್, ಇಲ್ಲಿ ಬರಬೇಡಿ, ಗೆಟ್ ಔಟ್ ಅಂತ. ಇಲ್ಲಪ್ಪ, ನಾವು ಬರೀ ನೋಡ್ಕೊಂಡು ಹೋಗ್ತೀವಿ, ಏನೂ ಮಾಡಲ್ಲ ಅಂತ ಹೇಳ್ತಾರೆ. ಏನೂ ನೋಡೋದು ಬೇಕಾಗಿಲ್ಲ, ಏನೂ ಹೇಳೋದು ಬೇಕಾಗಿಲ್ಲ, ಫಸ್ಟ್ ಇಲ್ಲಿಂದ ಹೋಗಿ ಅಂತ ಜಗಳಕ್ಕೆ ಬಂದುಬಿಡ್ತಾನೆ. ಆ ದುಃಖದಲ್ಲಿ ಅಳ್ತಾನೆ ಜೋರಾಗಿ. ಅಮ್ಮನ ಕಳ್ಕೊಂಡ್ನಲ್ಲ ಅಂತೇಳಿ, ಅಮ್ಮ ನನಗೆಲ್ಲ ಇದ್ದರು, ಅಮ್ಮನ ಬಿಟ್ಟು ನಾನು ಹೆಂಗೆ ಬದುಕಲಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಎಲ್ಲರೂ ಬಂದರು. ಅಲ್ಲಿ ನೋಡಿ ಹೂವಿನಾರ ಹಾಕಿ ಫೋಟೋಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಎಲ್ಲರೂ ಮಾಡಿ ಹೋಗ್ತಾ ಇರ್ತಾರೆ. ಆಮೇಲೆ ಎಲ್ಲ ಕಾರ್ಯನೂ ಮುಗಿಯುತ್ತೆ. ಮುಗಿಸಿ ಮನೆಗೆ ಬರಬೇಕು. ಮನೆಗೆ ಬಂದು ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಸೂರ್ಯ ಮೀನಾ ಹೋಗ್ಬಿಡ್ತಾರೆ ವಾಪಸ್ಸು. ನೋಡೋಕ್ಕೆ ಬಿಡೋದಿಲ್ಲ, ಜಗಳನ್ನೇ ಆಡಿಬಿಡ್ತಾನೆ ಸಿಕ್ಕಾಪಟ್ಟೆ. ಜಗಳ ಆಡಿದಾಗ ಅವರಿಗೂ ಪಾಪ ಬೇಜಾರಾಗುತ್ತೆ. ನೋಡ್ಕೊಂಡು ಹೋಗ್ತೀವಿ, ನೀವು ಸಾವಲ್ಲೂ ಕೂಡ ಈ ಥರ ಆಟ ಮಾಡ್ತೀರಲ್ಲ, ನಾವೇನಾರ ಮಾಡಿದ್ದೀವ, ಯಾಕೆ ಹಿಂಗೆ ನಮ್ಮ ಮೇಲೆ ಆಟ ಸಾಧಿಸ್ತೀರಾ ಅಂತ ಮೀನಾ ಕೇಳ್ತಾಳೆ. ಆದರೆ ನಿಮ್ಮ ಗಂಡ ಇದ್ದಾನಲ್ಲ, ಇವನೇ ಬೇರೆಯವ್ರನ್ನ ಬಿಟ್ಟು ನಮ್ಮಮ್ಮನ ಈ ಥರ ಮಾಡಿಸಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಅವಳಿಗೂ ಬೇಜಾರಾಗುತ್ತೆ. ನಮ್ಮ ಮನೆಯವ್ರು ಆ ಥರ ಮಾಡಿರಲ್ಲ ಅರುಣವರೇ, ತಪ್ಪು ತಿಳ್ಕೊಬೇಡಿ, ಏನಕ್ಕೆ ಹಿಂಗೆಲ್ಲ ತಪ್ಪು ತಿಳ್ಕೊತೀರ ಅಂತ ಹೇಳ್ತಾಳೆ. ಏನೇ ಹೇಳಿದ್ರೂ
ಅರುಣ ಕೇಳೋದೇ ಇಲ್ಲ. ನಿನ್ನಿಂದನೇ ನಮ್ಮಮ್ಮಗೆ ಹಿಂಗಾಯಿತು, ನಿನ್ನಿಂದನೇ ನಮ್ಮಮ್ಮಗೆ ಹಿಂಗಾಯಿತು ಅಂತೇಳಿ ಅವನ ಹತ್ರ ಸಿಕ್ಕಾಪಟ್ಟೆ ಜಗಳಕ್ಕೆ ಹೋಗ್ಬಿಡ್ತಾನೆ. ಆ ಜಗಳ ನೋಡ್ಲಾರ್ದೇ ಮೀನಾ ಅತ್ಲಾಗಿ ಹೋಗೋಣ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ರಂಗನಾಥ ಮತ್ತು ಅವ್ರ ಫ್ಯಾಮಿಲಿ, ಸೂರ್ಯನಮ್ಮ, ಶಕ್ರೆ ಎಲ್ಲ ಹೋಗಿರ್ತಾರೆ. ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಆದರೆ ಸೂರ್ಯ ಮೀನು ಹೋದಾಗ ಮಾತ್ರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಗಲಾಟೆ ಮಾಡಿ ಹೋಗಿ ಇಲ್ಲಿಂದ ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಅಲ್ಲಿಂದ ಕಳಿಸ್ತಾನೆ. ಹಂಗಾಗಿ ಅವರಿಗೆ ನೋಡೋಕ್ಕೆ ಅವಕಾಶನೇ ಕೊಡಲ್ಲ. ಅವಕಾಶ ಕೊಡದೇ ಇದ್ದಾಗ ಪಾಪ ಅವ್ರು ಏನು ಮಾಡ್ತಾರೆ, ಅಷ್ಟು ದೂರದಿಂದ ಬಂದಿರ್ತಾರೆ ನೋಡಬೇಕು ಅಂತೇಳಿ. ಆದರೆ ಅವನು ಸೂರ್ಯನ ಫ್ರೆಂಡ್ ಮಾಡಿದ್ದಕ್ಕೆ ಸೂರ್ಯ ಏನು ಮಾಡ್ತಾನೆ, ಸೂರ್ಯಗೆ ಹೋದ್ರೆ ಎಲ್ಲೋದ್ರೂ ಅವಮಾನನೇ ಮಾಡ್ತಾರೆ. ಸೂರ್ಯ ಪಾಪ ಬೇಜಾರು ಮಾಡ್ಕೊಳ್ತಾನೆ. ನಾನು ಎಲ್ಲೋದ್ರೂ ನನಗೆ ಅವಮಾನ ಮಾಡ್ತಾರಲ್ಲ ಯಾಕೆ ಅಂತೇಳ್ಬಿಟ್ಟು. ಆದ್ರೂ ಪಾಪ ತುಂಬ ಫೀಲಿಂಗ್ ಮಾಡ್ಕೊಳ್ತಾನೆ. ಇದಕ್ಕೇ ಹೇಳೋದು, ಒಳ್ಳೇದು ಮಾಡಿದ್ರೇ ಜನ ತಪ್ಪು ತಿಳ್ಕೊತಾರೆ ಅಂತ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು.